9 ಗಂಟೆ ಅಷ್ಟೊತ್ತಿಗೆ ಈರಪ್ಪ ತಂದೆ ಫಕೀರಪ್ಪ ಕುಲಕಟ್ಕರ್ ಅವರು 63 ವಯಸ್ಸವರು ಒಂದು ಕಂಪ್ಲೇಂಟ್, ಒಂದು ಮರ್ಡರ್ದ ಕೇಸ್ ಬಗ್ಗೆ ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇದರಲ್ಲಿ ಮೃತಪಟ್ಟವ್ರದ್ದು ಹೆಸರು ಡಾಕ್ಟರ್ ರಮೇಶ್ ಫಕೀರಪ್ಪ ಕಲ್ಕುಟ್ಕರ್ ಅವರು. ಇವರು ಆಯುರ್ವೇದಿಕ್ ಡಾಕ್ಟರ್ ಆಗಿರ್ತಾರೆ ಮತ್ತು ಇವ್ರಿಗೆ ವಯಸ್ಸು 52 ವರ್ಷ. ಮತ್ತು ಇವ್ರಿಗೆ ಅವ್ರ ಮೊದಲನೇ ಹೆಂಡತಿಯವರು ತೀರ್ಕೊಂಡು ಒಂದು 5 ತಿಂಗಳು ಆಗಿರುತ್ತೆ. ಮತ್ತು ಅವ್ರಿಗೆ 2ನೇ ವಿವಾಹ ಮಾಡಬೇಕು ಅಂತ ಇಂದು ದಿನಾಂಕ 20ರಂದು ಪ್ಲ್ಯಾನ್ ಆಗಿರುತ್ತೆ ಅಂದ್ಬಿಟ್ಟು ಇವರು ಫಿರ್ಯಾದಿದಾರರು ಹೇಳಿರ್ತಾರೆ, ಅವ್ರ ಅಣ್ಣನಾದವರು. ಅದೇ ಸಮಯದಲ್ಲಿ ಏನಾಗಿರುತ್ತೆ ಅಂದರೆ ಇವ್ರಿಗೆ ಮಕ್ಕಳು ಇಬ್ಬರು ಇರ್ತಾರೆ, ಇಬ್ಬರು ಕೂಡ ಓದಿ ಬೇರೆ ಊರಲ್ಲಿ ಇರ್ತಾರೆ. ಸೊ ಇವರು ಒಬ್ಬರೇ ಒಂಟಿ ಇರೋದ್ರಿಂದ ಇವ್ರಿಗೆ ಮದುವೆ ಮಾಡಬೇಕು ಅನ್ನೋದು ಅವ್ರು ನೋಡ್ಕೊಳ್ಳೋಕ್ಕೆ ಪ್ಲಸ್ ಜೊತೆಗೆ ಇರೋದಕ್ಕೋಸ್ಕರ ಇದು ಪ್ಲ್ಯಾನ್ ಮಾಡಿ ಮದುವೆ ಮಾಡಿಸೋಕ್ಕೆ ನಿರ್ಧಾರ ಮಾಡಿರ್ತಾರೆ. ಸೊ ಇದ್ರ ಹಿಂದಿನ ದಿವಸ ಅವತ್ತಿನ ದಿವಸ ರಾತ್ರಿ ಅವರು ಮನೇಲಿ ಇದ್ದಿರ್ತಾರೆ ಡಾಕ್ಟರ್ ರಮೇಶ್ ಅವರು. ಇದ ನಂತರ ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರ ಅಕ್ಕದಿಯರು ಕೂಡ ಬಂದಿರ್ತಾರೆ. ಅವ್ರು ಬಂದು ಇವ್ರಿಗೆ ಕಾಲ್ ಮಾಡಿ ನೋಡಿರ್ತಾರೆ, ಇವರಿಂದ ಏನೂ ಯಾವುದೇ ಥರ ರೆಸ್ಪಾನ್ಸ್ ಬಂದಿರೋದಿಲ್ಲ. ಮತ್ತು ಸಂಜೆ ಮನೆಗೆ ಹೋಗಿ ನೋಡಿರ್ತಾರೆ. ಸಂಜೆ ಹೋಗಿ ನೋಡಿದ ತಕ್ಷಣ ಅಲ್ಲಿ ಅವ್ರದ್ದು ಮನೆ ಬಾಗಿಲು ಬೀಗ ಹಾಕಿರುತ್ತೆ. ಆ ಸಮಯದಲ್ಲಿ ಇವ್ರು ಯಾಕೆ ಫೋನ್ ಎತ್ತಾ ಇಲ್ಲ ಮತ್ತು ಏನಕ್ಕೆ ತೆಗಿತಾ ಇಲ್ಲ ಅಂದ್ಬಿಟ್ಟು ಮನೇಲಿ ಲಾಕ್ ಆಗಿದೆ ಅಂತ ನೋಡಿ ಆಮೇಲೆ ಕೊನೆಗೆ ಬಾಗಿಲು ಮುರಿದಿರ್ತಾರೆ. ಅದ್ರಲ್ಲಿ ಮುರಿದು ಅವ್ರದ್ದು ಮೃತಪಟ್ಟಿರೋದು ನೋಡ್ಬಿಟ್ಟು ಪೊಲೀಸ್ಗೆ ತಿಳಿಸಿರ್ತಾರೆ. ತಿಳಿಸಿದ ತಕ್ಷಣ ನಮ್ಮದು ಪೊಲೀಸ್ ಇಲಾಖೆ ಎಲ್ಲ ಇನ್ಸ್ಪೆಕ್ಟರ್, DSP ಅವರು, ಸಬ್ ಇನ್ಸ್ಪೆಕ್ಟರು ಮತ್ತು ಇದ್ರ ಜೊತೆಗೆ ಸೋಕಾ ಆಫೀಸರು ಪ್ಲಸ್ ನಮ್ಮದು ಫಿಂಗರ್ ಪ್ರಿಂಟ್ ಟೀಮ್ ಮತ್ತು ಡಾಗ್ ಸ್ಕ್ವಾಡ್ ಎಲ್ಲ ಸ್ಪಾಟ್ಗೆ ಹೋಗಿ ಇದನ್ನು ಪರಿಶೀಲಿಸ್ತಾರೆ. ಇದು ಪರಿಶೀಲನೆ ನೋಡಿದಲ್ಲಿ ಅವ್ರು ಐಡೆಂಟಿಫೈ ಆಗಿ ಅವರೇ ಡಾಕ್ಟರ್ ರಮೇಶ್ ಅವ್ರದ್ದೇ ತೀರ್ಕೊಂಡಿರೋದು ಗೊತ್ತಾಗುತ್ತೆ. ಯಾವುದೋ ಒಂದು ಆಯುಧದಿಂದ ಏಟು ತಲೆಗೆ ಬಿದ್ದು ಅವರು ಮೃತಪಟ್ಟಿರ್ತಾರೆ ಅಂತ ಗೊತ್ತಾಗಿರುತ್ತೆ. ತದನಂತರ ಕಾನೂನು ಪ್ರಕಾರ ಇನ್ಕ್ವೆಸ್ಟ್ ಎಲ್ಲ ಮಾಡಿ ಗೌರ್ಮೆಂಟ್ ಪಂಚಾಯತ್ ಸಮೇತ ಮಾಡಿರ್ತಾರೆ. ಇದೇ ಸಂಬಂಧ ತನಿಖೆ ಇನ್ನೂ ಮುಂದೆ ಕೈಗೊಂಡು ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದ್ದು ಏನಂದರೆ ಅಲ್ಲಿ ಮನೇಲಿ ಇದ್ದಿದ್ದು ಆಭರಣಗಳು ಕೂಡ ಮಿಸ್ಸಿಂಗ್ ಇರುತ್ತೆ, ಅವ್ರ ಮದುವೆಗಂತ ತೊಗೊಂಬಂದಿರೋದು. ಸೊ ಅದೇ ಸಮಯದಲ್ಲಿ ಅದನ್ನೇ ಪತ್ತೆ ಹಚ್ಚಿ ಹೋಗಿದಲ್ಲಿ ಇವಾಗಲೇ ನಮಗೆ ಆರೋಪಿಯವರು ಪತ್ತೆ ಆಗಿದ್ದಾರೆ. ಸೊ ಪತ್ತೆ ಆಗಿ ನಾವು ತನಿಖೆ ಕೈಗೊಳ್ತಾ ಇದ್ದೀವಿ. ಆರೋಪಿಗೆ ಇವಾಗ ನಮಗೆ ಪ್ರಾಥಮಿಕವಾಗಿ ಗೊತ್ತಾಗಿರೋದು ಏನಂದರೆ ಇವರು ಪರಿಚಯ ಆಗಿದ್ದಾರೆ, ಅವರ ನೆಂಟರಲ್ಲ, ಯಾರೂ ಇಲ್ಲ ಅವ್ರದ್ದು. ಸೊ ಇವ್ರಿಗಂತಲೇ ಪರಿಚಯ ಆಗಿ ಅವ್ರ ಜೊತೆಗೆ ಪರಿಚಯದಿಂದ ಬಂದು ಇವ್ರ ಜೊತೆ ಇದ್ದರು ಅನ್ನೋದು ಗೊತ್ತಾಗಿದೆ. ಸೊ ಇನ್ನು ಇವ್ರಿಗೆ ಹೆಂಗೆ ಪರಿಚಯ ಆಗಿದ್ದಾರೆ ಮತ್ತು ಎಷ್ಟು ಏನಿತ್ತು ಅನ್ನೋದು ನಾವಿನ್ನು ತನಿಖೆಯಲ್ಲಿ ತಿಳ್ಕೊಬೇಕಾಗ್ತದೆ. ನೆಂಟರೆಲ್ಲ ಬರೋಕ್ಕೆ ಶುರು ಆಗಿದ್ರು. ಸೊ ಅವಾಗ ಅವ್ರ ಅಕ್ಕನ ಇದು ಕೂಡ ಬಂದಿದ್ದು ಅದೇ ಸಲುವಾಗಿ, ಮದುವೆ ಸಲುವಾಗಿ ಮನೆಗೆ ಬಂದಿದ್ದಾರೆ. ಅವಾಗ ಅವ್ರು ನೋಡಿದಲ್ಲಿ ಮನೆಯಲ್ಲಿ ಬೀಗ ಹಾಕಿದೆ ಅಂದಿದ ತಕ್ಷಣ ಅನುಮಾನ ಬಂದಿದೆ. ನಾವು ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದೀವಿ, ನಾಳೆ ಮದುವೆ ಇದೆ, ಯಾಕೆ ಬಾಗಿಲು ತೆಗೆದಿಲ್ಲ, ಅವೆಲ್ಲ ಫೋನ್ ಏನೂ ಬರ್ತಿಲ್ಲ ಅಂದ್ಬಿಟ್ಟು ಸಂಶಯ ಬಂದಿದ್ದರಿಂದ ಆಮೇಲೆ ಬಾಗಿಲು ಹೊಡೆದಿದ್ದಾರೆ. ಅಲ್ಲಿ ಬಾಗಿಲು ಹೊಡೆದಿರ್ಬೇಕಾದ್ರೆ ಅವ್ರು ನೋಡಿದ್ದಾರೆ. ಸೊ ಅದೇ ಸಮಯದಲ್ಲಿ ಅವ್ರ ನೆಂಟರೆಲ್ಲ ನಿನ್ನೆ ರಾತ್ರಿ ಎಲ್ಲ ಬಂದಿದ್ದಾರೆ ಮದುವೆಗೋಸ್ಕರ. ಆಮೇಲೆ ನಾನು ನಿಮಗೆ ಪೂರ್ಣ ಪ್ರೊಸೀಜರ್ ಮಾಡ್ತೀವಿ. ಸೊ ಇನ್ನೊಂದು ವಿಷಯ ಹೇಳಬೇಕಾದ್ರೆ ಇವಾಗ ಬೇರೆಯವ್ರು ಏನೇನು ಹೇಳ್ತಾರಂತ ನೋಡ್ಬೇಕಲ್ಲ. ಸೊ ಇವಾಗ ನಾವು ವೆರಿಫೈಡ್ ಫ್ಯಾಕ್ಟ್ಸ್ ಕೊಡೋಕ್ಕಾಗದಲ್ವಾ. ಬಟ್ ಆದರೆ ಏನಂದರೆ ಟೀಮ್ ತುಂಬ ಚೆನ್ನಾಗಿ ಬೇಗ ಇಮಿಡಿಯೇಟ್ ಆಗಿ ಐಡೆಂಟಿಫೈ ಮಾಡಿದ್ದಾರೆ. ಅದು ನಿಮಗೆ ಇದೆ. ಸೊ ದೇವ್ ಟೇಕನ್ ಇಮಿಡಿಯೇಟ್ ಆಗಿ ಹೋಗಿ ಸ್ಪಾಟಲ್ಲಿ ಏನಿದೆ ಅನ್ನೋದು ಇದು ಮಾಡಿದ್ದಾರೆ. ಸೊ ದಟ್ ದೇವ್ ಡನ್ ಅ ವೆರಿ ಗುಡ್ ಜಾಬ್ ಇನ್ ಟ್ರೈಂಗ್ ಟು ಐಡೆಂಟಿಫೈ ದಿಸ್ ಥಿಂಗ್. ಇನ್ನು ಏನೇನಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.